ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಇವತ್ತು ನಾವು 3ನೇ ತರಗತಿಯ ಕನ್ನಡ ಭಾಗ 1ರ ಅಕ್ಟೋಬರ್ 2 ಪದ್ಯದ ಬಗ್ಗೆ ನಾವು ಈ ತರಗತಿಯಲ್ಲಿ ತಿಳಿಯೋಣ ಮಕ್ಕಳೇ. ಅಕ್ಟೋಬರ್ 2ನೇ ದಿನವು ಗಾಂಧಿ ಜಯಂತಿಯು ಅಂದು ಅಂತಂದರೆ ಅಕ್ಟೋಬರ್ 2 ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಮಕ್ಕಳೇ ಗಾಂಧಿ ಜಯಂತಿಯವರ ಹುಟ್ಟಿದ ದಿನವನ್ನು ನಾವು ಅಕ್ಟೋಬರ್ 2 ಎಂದು ಆಚರಣೆ ಮಾಡುತ್ತೇವೆ. ಅಂದು ಬನ್ನಿರಿ ಎಲ್ಲರೂ ಕೂಡಿ ಹಾಡುವ ಆ ದಿನದಂದು ನಾವು ಎಲ್ಲರೂ ಸೇರಿ, ಕೂಡಿ ಮೀನ್ಸ್ ಸೇರಿ ಹಾಡುವ, ನಾವು ಒಂದು ಹಾಡನ್ನು ಹೇಳುವುದನ್ನು ನಾವು ಹಾಡುವ, ಅವರನ್ನು ನೆನಪಿಗೆ ತಂದು ಅಂದರೆ ಎಲ್ಲರೂ ಸೇರಿ ಕೂಡಿ ಹಾಡುವ, ಅವರನ್ನು ನೆನಪಿಗೆ ತಂದು ಅಂತಂದರೆ ಅವರನ್ನು ನೆನಪಿಸುವಂಥ ಒಂದು ದಿನವನ್ನು ನಾವು ಅಕ್ಟೋಬರ್ 2 ನಾವು ಕರೆಯುತ್ತೇವೆ ಮಕ್ಕಳೇ. ಸಣಕಲು ದೇಹದ ಗಾಂಧೀಜಿಗೆ, ಸಣಕಲು ದೇಹದ ಗಾಂಧೀಜಿಗೆ ಸತ್ಯ ಅಹಿಂಸೆಯ ಆಧಾರ. ಅವರಿಗೇನಾಗಿತ್ತು? ಸತ್ಯ ಅಹಿಂಸೆಯ ಆಧಾರವಾಗಿತ್ತು ಗಾಂಧೀಜಿಗೆ. ಇವುಗಳ ಎದುರು ನಡೆಯದಾಯಿತು ಅಂದರೆ ಇವುಗಳ ಎದುರು ನಡೆಯದಾಯಿತು ಆಂಗ್ಲರ ಆಳ್ವಿಕೆ ದರಬಾರ್ ಅಂತಂದರೆ ಆಂಗ್ಲರ ಅಂತ ಮೀನ್ಸ್ ಬ್ರಿಟಿಷರ ಒಂದು ಆಳ್ವಿಕೆ ನಡೆಯದಿಲ್ದಂಗೆ ಆಯಿತು. ಅನೀತಿ ದಾರಿ ತುಳಿಯಲೇ ಇಲ್ಲ, ನುಡಿಯಲೇ ಇಲ್ಲ ಹುಸಿಯನ್ನು ಅಂದರೆ ಅನೀತಿ ದಾರಿ ಅಂದರೆ ಮೋಸದ ದಾರಿಯನ್ನು ಅವರು ಏನು ಮಾಡಿದ್ರು? ತುಳಿಯಲೇ ಇಲ್ಲ, ನುಡಿಯಲೇ ಇಲ್ಲ. ಅವರು ಯಾವುದೇ ರೀತಿ ಮಾತಾಡಲಿಲ್ಲ, ಸುಳ್ಳನ್ನು ಸಹ ಅವರು ಹೇಳಲೇ ಇಲ್ಲ. ಪ್ರಾಣ ಹೋದರೂ ಲೆಕ್ಕಿಸಲಿಲ್ಲ, ಬಾಗಲೇ ಇಲ್ಲ ತಲೆಯನ್ನು ಅಂದರೆ ಅವ್ರೇನು ಮಾಡ್ತಾರೆ? ಪ್ರಾಣ ಸಹನು ಹೋದರೂ ಅವರು ಗಾಂಧೀಜಿಯವರು ಲೆಕ್ಕಿಸಲಿಲ್ಲ, ತಲೆಯನ್ನು ಬಾಗಲೇ ಇಲ್ಲ. ಅವರು ಬೇರೆಯವ್ರಿಗೋಸ್ಕರ ಯಾವತ್ತೂ ಒಂದು ತಲೆಯನ್ನು ತಗ್ಗಿಸಲಿಲ್ಲ. ಶ್ರಮದ ಪಾಠವ ದೇಶಕ್ಕೆ ಕಲಿಸಿ, ಶ್ರಮದ ಒಂದು ಯಾವ ರೀತಿ ಕಷ್ಟಪಡಬೇಕು ಎನ್ನುವಂಥ ಒಂದು ಪಾಠದ ಬಗ್ಗೆ ಪಾಠವ ದೇಶಕ್ಕೆ ಕಲಿಸಿ ಅವರೇನು ಮಾಡಿದರು? ದೇಶಕ್ಕೆ ಹೇಳಿಕೊಟ್ಟು ಒಳ್ಳೆಯ ದಾರಿ ತೋರಿದರು ಅಂತಂದರೆ ಒಳ್ಳೆಯ ಮಾರ್ಗದಲ್ಲಿ ಹೋಗಬೇಕೆಂಬುದನ್ನಾಗಿ ನಮ್ಮ ದೇಶದ ಜನರಿಗೆ ತೋರಿಸಿಕೊಟ್ಟವರು ಯಾರು ಮಕ್ಕಳೇ? ಗಾಂಧೀಜಿಯವರು. ಉಚ್ಚ ನೀಚವ ಭಾವವ ಅಳಿಸಿ ಅಂತಂದರೆ ಉಚ್ಚ ನೀಚವ ಭಾವವ ಅಳಿಸಿ ಅಂತಂದರೆ ಮೇಲು ಕೀಳು ಎನ್ನುವಂಥ ಒಂದು ಭಾವನೆಯನ್ನು ಏನು ಮಾಡಿದರು? ಗಾಂಧೀಜಿಯವರು ಅಳಿಸಿದರು, ಹೋಗಲಾಡಿಸಿದರು. ಮಧುರ ಪ್ರೀತಿಯ ಬೀರಿದರು, ಮಧುರ ಮೀನ್ಸ್ ಒಂದು ಸುಂದರವಾದ ಒಂದು ಸಿಹಿಯಾದ ಒಂದು ಪ್ರೀತಿಯನ್ನು ಬೀರಿದರು. ಈ ಪದ್ಯವನ್ನು ಬರೆದವರು ಗುರುರಾಜ್ ಬಣಕಲ್. ಮಕ್ಕಳೇ ಕೊಟ್ಟಿರುವಂಥ ಪದಗಳಲ್ಲಿ ಸರಿಯಾದ ಪದವನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತಂದರೆ ಇಲ್ಲಿ ಏನು ಮಾಡಬೇಕು? ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಗ್ಗೆ ನಾವು ನೋಡೋಣ. ಬನ್ನಿರಿ ಎಲ್ಲರೂ ಡ್ಯಾಶ್ ಹಾಡುವ, ಬನ್ನಿರಿ ಎಲ್ಲರೂ ಕೂಡಿ ಹಾಡುವ, ಕೂಡಿ ಅನ್ನೋದು ಇಲ್ಲಿ ಕರೆಕ್ಟಾದ ಒಂದು ಉತ್ತರ. ಬಾಗಲೇ ಇಲ್ಲ ಡ್ಯಾಶ್ ಅಂತ ಕೊಟ್ಟಿದ್ದಾರೆ, ಕೈಯನ್ನು, ಮೈಯನ್ನು, ತಲೆಯನ್ನು, ಬೆಲೆಯನ್ನು ಅಂತ ಕೊಟ್ಟಿದ್ದಾರೆ. ಗಾಂಧೀಜಿಯವರು ಏನು ಮಾಡಿದರು? ಬಾಗಲೇ ಇಲ್ಲ ತಲೆಯನ್ನು, ಇದು ಕರೆಕ್ಟ್ ಆನ್ಸರ್. ಶ್ರಮದ ಡ್ಯಾಶ್ ದೇಶಕ್ಕೆ ಕಲಿಸಿ, ಅವರೇನು ಮಾಡಿದರು? ಶ್ರಮದ ಪಾಠವ ದೇಶಕ್ಕೆ ಕಲಿಸಿ. ಮಕ್ಕಳೇ ಒಂದು ವಾಕ್ಯದಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಗಾಂಧಿ ಜಯಂತಿಯನ್ನು ಎಂದು ಆಚರಿಸಲಾಗುತ್ತದೆ? ಗಾಂಧಿ ಜಯಂತಿಯನ್ನು ಅಕ್ಟೋಬರ್ 2ರಂದು ಆಚರಿಸಲಾಗುತ್ತದೆ. ಗಾಂಧೀಜಿಯವರಿಗೆ ಯಾವುದು ಆಧಾರವಾಗಿತ್ತು ಮಕ್ಕಳೇ? ಗಾಂಧೀಜಿಯವರಿಗೆ ಸತ್ಯ ಅಹಿಂಸೆಯೇ ಏನಾಗಿತ್ತು? ಅವರಿಗೆ ಆಧಾರವಾಗಿತ್ತು. ಗಾಂಧೀಜಿಯವರು ಯಾವ ದಾರಿಯನ್ನು ತುಳಿಯಲಿಲ್ಲ ಮಕ್ಕಳೇ? ಗಾಂಧೀಜಿಯವರು ಏನು ಮಾಡಿದರು? ಅವರು ಯಾವ ದಾರಿಯನ್ನು ತುಳಿಯಲಿಲ್ಲ ಅಂತಂದರೆ ಗಾಂಧೀಜಿಯವರು ಅನೀತಿ ದಾರಿಯನ್ನು ಅವರು ಏನು ಮಾಡಿದರು? ತುಳಿಯಲಿಲ್ಲ. ಗಾಂಧೀಜಿಯವರು ಮಧುರ ಪ್ರೀತಿಯನ್ನು ಹೇಗೆ ಬೀರಿದರು? ಗಾಂಧೀಜಿಯವರು ಮಧುರ ಪ್ರೀತಿಯನ್ನು ಯಾವ ರೀತಿ ಬೀರಿದರು? ಅವರು ಯಾವ ರೀತಿ ಹೇಳಿದರು? ಗಾಂಧೀಜಿಯವರು ಉಚ್ಚ ನೀಚವ ಭಾವವ ಅಳಿಸಿ,
ಅವರೇನು ಮಾಡಿದ್ರು, ಮೇಲು ಕೀಳು ಅನ್ನೋ ಭಾವವನ್ನು ಅಳಿಸಿ ಒಂದು ಮಧುರ ಪ್ರೀತಿಯನ್ನು ಬೀರಿದರು. ಕೆಳಗಿನ ಪ್ರಾಸಪದಗಳನ್ನು ಜೋಡಿಸಿ ಬರೆಯಿರಿ. ಇಲ್ಲಿ ಕೊಟ್ಟಿರುವಂಥ ಪ್ರಾಸಪದಗಳನ್ನು ನಾವೇನು ಮಾಡಬೇಕು, ಜೋಡಿಸಿ ಬರೀಬೇಕು. ಹುಸಿಯನ್ನು ಮತ್ತು ತಲೆಯನ್ನು ಅಂತ ಅಂದರೆ ಹುಸಿಯನ್ನು ತಲೆಯನ್ನು, ಮತ್ತು ಅಂದು ತಂದು, ಬೀರಿದರು ತೋರಿದರು. ಹೀಗೆ ನಾವು ಮ್ಯಾಚ್ ಮಾಡಿ ಅದನ್ನು ಆ ಪದಗಳನ್ನು ಏನು ಮಾಡಬೇಕು, ಇಲ್ಲಿ ಕೊಟ್ಟಿರೋ ಪದಗಳನ್ನು ಪ್ರಾಸ ಪದಗಳನ್ನು ಜೋಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಕೆಳಗಿನ ಪದಗಳಿಗೆ ವಿರುದ್ಧ ಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನಾವೇ ಹೇಳಬೇಕು, ವಿರುದ್ಧ ಪದಗಳಂದರೆ ಆಪೋಸಿಟ್ ವರ್ಡ್ಸ್ನ ನಾವೇನು ಮಾಡ್ತೀವಿ, ವಿರುದ್ಧ ಪದಗಳಂತ ಕರಿತೀವಿ. ನ್ಯಾಯ ಮೀನ್ಸ್ ಅನ್ಯಾಯ, ನೀತಿ ಅನೀತಿ, ಹಿಂಸೆ ಅಹಿಂಸೆ, ಸತ್ಯ ಅಸತ್ಯ ಅಥವಾ ಸುಳ್ಳು, ಧರ್ಮ ಅಧರ್ಮ. ಮಕ್ಕಳೇ, ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ವಾಕ್ಯ ರಚಿಸಿರಿ ಅಂತ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಒಂದು ಕೊಟ್ಟಿದ್ದಾರೆ, ಶ್ರಮ ಅಂತಂದರೆ ನಾವು ಶ್ರಮ ವಹಿಸಿ ದುಡಿಯಬೇಕು ಅಂತ ಕೊಟ್ಟಿದ್ದಾರೆ ಎಕ್ಸಾಂಪಲ್. ನಾವು ನೆಕ್ಸ್ಟ್ ಒಂದು ಕೊಟ್ಟಿರುವಂಥ ವರ್ಡ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಪದ ಬಳಸಿ ವಾಕ್ಯವನ್ನು ರಚಿಸಬೇಕು. ಪ್ರೀತಿ ಅಂತ ಏನು ಕೊಟ್ಟಿದ್ದಾರೆ ಇಲ್ಲಿ, ಪ್ರೀತಿ ಅಂತಂದರೆ ಒಂದು ಸೆಂಟೆನ್ಸ್ ಮಾಡಬೇಕು ನಾವು, ಒಂದು ಸೆಂಟೆನ್ಸ್, ನಾವು ಎಲ್ಲರನ್ನು ಪ್ರೀತಿಸಬೇಕು. ಆಯಿತಾ ಮಕ್ಕಳೇ. ನೆನಪು ಅಂತಂದರೆ ವಿದ್ಯಾರ್ಥಿಗಳ ತರಗತಿಯಲ್ಲಿ ಮಾಡಿದ ಪಾಠವನ್ನು ನೆನಪು ಮಾಡಿಕೊಳ್ಳಬೇಕು. ಓಕೆ ಮಕ್ಕಳೇ. ಸತ್ಯ, ನಾವು ಯಾವಾಗಲೂ ಸತ್ಯವನ್ನು ಹೇಳಬೇಕು. ಆ ಪಟ್ಟಿಯನ್ನು ಬಾ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ. ಅಂದರೆ ಮ್ಯಾಚ್ ದ ಫಾಲೋಯಿಂಗು. ಇಲ್ಲಿ ಕೊಟ್ಟಿರುವಂಥ ಪದಗಳನ್ನು ಬಳಸಿ ಅವುಗಳಿಗೆ ಸರಿ ಒಂದು ಪದವನ್ನು ಮ್ಯಾಚ್ ಮಾಡಬೇಕು. ಸಣಕಲು, ಮಧುರ, ಆಂಗ್ಲರ, ಹುಚ್ಚ ಅಂತ ಕೊಟ್ಟಿದ್ದಾರೆ. ಈ ಕಡೆ ಏನು ಮಾಡಿದ್ದಾರೆ, ಆಳಿಕೆ, ನೀಚ, ದೇಹ, ಪ್ರೀತಿ ಅಂತ ಕೊಟ್ಟಿದ್ದಾರೆ. ಸಣಕಲು ಮೀನ್ಸ್ ದೇಹ, ಮಧುರ ಪ್ರೀತಿ, ಆಂಗ್ಲರ ಆಳ್ವಿಕೆ, ಹುಚ್ಚ ನೀಚ. ಓಕೆ ಮಕ್ಕಳೇ, ಅರ್ಥ ಆಯ್ತಲ್ವಾ? ಭಾಷಾ ಚಟುವಟಿಕೆ ಬಗ್ಗೆ ನಾವು ಮುಂದುವರಿಸೋಣ. ಮಾದರಿಯಂತೆ ಕೆಳಗಿನ ಪದಗಳಲ್ಲಿರುವಂಥ ಸ್ವರಾಕ್ಷರಗಳನ್ನು ಗುರುತಿಸಿ ವೃತ್ತ ಬರೆಯಿರಿ, ವೃತ್ತ ಹಾಕಿರಿ. ಓಕೆ ಮಕ್ಕಳೇ. ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅಹಿಂಸೆ ಅಂತ ಕೊಟ್ಟಿದ್ದಾರೆ. ಅಲ್ಲಿ ನಾವು ಸ್ವರಾಕ್ಷರಗಳನ್ನು ಗುರುತಿಸಿ ಅವಕ್ಕೆ ಮಾಡಬೇಕು, ಒಂದು ರೌಂಡ್ ಹಾಕಬೇಕು, ಸರ್ಕಲ್ ಹಾಕಬೇಕು. ಓಕೆ. ಹುಚ್ಚ, ಇಲ್ಲಿ ನಾವು ಸ್ವರಾಕ್ಷರ ಯಾವುದು, ಹೂ ಅನ್ನೋದು ನಾವು ಸ್ವರಾಕ್ಷರ. ಮತ್ತು ಆಂಗ್ಲರು, ಇಲ್ಲಿ ಸ್ವರಾಕ್ಷರ ಯಾವುದು, ಆಂಗ್ಲರು ಅನ್ನೋದಲ್ಲಿ ಆ ಅನ್ನೋದು ಸ್ವರಾಕ್ಷರ. ಮೂರನೇದರಲ್ಲಿ ಎಲ್ಲರೂ, ಇದರಲ್ಲಿ ಎಲ್ಲರೂ ಅನ್ನೋದರಲ್ಲಿ ಸ್ವರಾಕ್ಷರ ಯಾವುದು, ಎ. ಒಳ್ಳೆಯ, ಇಲ್ಲಿ ಯಾವುದು ಸ್ವರಾಕ್ಷರ, ಓ. ಈಶ್ವರ, ಐದನೇದು ಈಶ್ವರ, ಇಲ್ಲಿ ಸ್ವರಾಕ್ಷರ ಯಾವುದು, ಈ. ಆರನೇದರಲ್ಲಿ ಋಷಿ, ಇಲ್ಲಿ ಕೊಟ್ಟಿರುವಂಥ ಪದಗಳಲ್ಲಿರುವಂಥ ಸ್ವರಾಕ್ಷರಗಳನ್ನು ಗುರುತಿಸಿ ಅಂತ ಕೇಳಿದ್ರಲ್ಲ, ಇಲ್ಲಿ ಋಷಿ ಅನ್ನೋದು ಸ್ವರಾಕ್ಷರ ಆಗಿರೋದ್ರಿಂದ ನಾವು ಏನು ಮಾಡಿದ್ದೀವಿ, ಈ ಒಂದು ಕೊಟ್ಟಿರುವಂಥ ಪದಗಳಿಗೆ ಸ್ವರಾಕ್ಷರಗಳನ್ನು ಗುರುತಿಸಿದ್ದೇವೆ ಮಕ್ಕಳೇ. ಕೆಳಗಿನಲ್ಲಿರುವಗಳಲ್ಲಿ ಅನುಸ್ವಾರವಿರುವ ಪದಗಳನ್ನು ಆಯ್ದು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅನುಸ್ವಾರ ಇರುವಂಥ ಪದಗಳಂತಂದರೆ ಯಾವ್ಯಾವು ಮಕ್ಕಳೇ, ನಾವು ಏನು ಮಾಡಬೇಕು, ಗುರುತಿಸಿ ಬರೆಯಬೇಕು. ಇಲ್ಲಿ ಗಾಂಧೀಜಿ, ದೇಶ, ತಾಯಿ, ಆಂಗ್ಲರು ಮತ್ತು ತಂದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ನೋಡಬೇಕು, ಅನುಸ್ವಾರವಿರುವಂಥ ಪದಗಳನ್ನು ಆಯ್ದು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅನುಸ್ವಾರ ಇರುವ ಪದ ಅಂತಂದರೆ ಯಾವುದು, ಗಾಂಧೀಜಿ. ಮಕ್ಕಳೇ, ಇದನ್ನು ಅಂಡರ್ಲೈನ್ ಮಾಡಬೇಕು. ಆಂಗ್ಲರು ಅನ್ನೋದು ಅಂಡರ್ಲೈನ್ ಮಾಡಬೇಕು.
ತಂತು ಅನ್ನೋದು ಸಹ ನಾವೇನು ಮಾಡಬೇಕು, ಅಂಡರ್ಲೈನ್ ಮಾಡ್ಕೋಬೇಕು ಮಕ್ಕಳೇ. ಅರ್ಥ ಆಯ್ತಲ್ವಾ? ಉದಾಹರಣೆಗಳೊಂದಿಗೆ ಕೊಟ್ಟಿರುವಂಥ ಪದಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಮರಗಳು ಅಂತಂದರೆ ನಾವು ಇಲ್ಲಿ ನೋಡಬೇಕು, ಇಲ್ಲೇನು ಮಾಡಿದ್ದಾರೆ, ಫಾರ್ ಎಕ್ಸಾಂಪಲ್ ಒಂದು ಕೊಟ್ಟಿದ್ದಾರೆ ಮರಗಳು ಅಂತ. ನಾವು ದಿನಗಳು, ತಲೆಗಳು, ಪುಸ್ತಕಗಳು, ಪಾಠಗಳು ಆ ಥರ ನಾವು ನೋಡಬೇಕು. ಇಲ್ಲಿ ಉದಾಹರಣೆಯೊಂದಿಗೆ ಕೊಟ್ಟಿರುವಂಥ ಪದಗಳನ್ನು ನಾವು ನೋಡಬೇಕು, ಬರೆಯಬೇಕು ಮಕ್ಕಳೇ. ಅರ್ಥ ಆಯ್ತಲ್ವಾ? ಮಕ್ಕಳೇ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.